ಯೋಸೇಫನಿಗೆ ದೇವದೂತರು ಹೇಳ್ತಾ ಇದ್ದಾರೆ, ನೀನು ಆತನಿಗೆ ಏಸು ಅಂತ ಹೆಸರಿಡಬೇಕು. ಒಬ್ಬ ಮಗನನ್ನು ಕೊಡ್ತೇನೆ, ಆತನಿಗೆ ಏಸು ಎಂದು ಹೆಸರಿಡಬೇಕು. ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಯಾರು? ಏಸು ಸ್ವಾಮಿ ಈ ಲೋಕದ ಜನರ ಪಾಪಗಳಿಂದ ಬಿಡಿಸಿ ಕಾಯುವನು ಎನ್ನುವಂಥದ್ದು ಯೋಸೇಫನಿಗೆ ದೇವದೂತರ ಮುಖಾಂತರವಾಗಿ ಹೇಳಲ್ಪಟ್ಟಿದೆ. 23ರಲ್ಲಿ ಈಗ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಅಂತ ಹೆಸರಿಡಬೇಕು. ಇಮ್ಮಾನುವೇಲ್ ಅಂದರೆ ದೇವರು ಸದಾ ನಮ್ಮ ಕೂಡ ಇದ್ದಾನೆ, ಯಾವಾಗಲೂ ನಮ್ಮ ಕೂಡ ಇದ್ದಾನೆ ಎನ್ನುವಂಥದ್ದು ಈ ಹೆಸರಿನ ಅರ್ಥ. ಇದು ಕೂಡ ಒಂದು ಸಾಕ್ಷಿಯಾಗಿದೆ, ಏಕೆಂದರೆ ಇದು ಮುಂಚೆನೇ ತಿಳಿಸಲ್ಪಟ್ಟಿತ್ತು. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 30 ಮತ್ತು 31ರ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದೆ. ಲೂಕ್ ಚಾಪ್ಟರ್ 1 ವರ್ಸ್ 30 to 33. ನೀನು ಗರ್ಭಿಣಿಯಾಗಿ, ನೀನು ಅಂತಂದರೆ ಮರಿಯಳಿಗೆ ಹೇಳ್ತಾ ಇರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ದೇವದೂತನು ಮರಿಯಳ ಹತ್ತಿರ ಹೋಗಿ ಮೊದಲೇ ತಿಳಿಸ್ತಾ ಇದ್ದಾನೆ, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೇರುವಿ, ಆತನಿಗೆ ಏಸು ಎಂದು ಹೆಸರಿಡಬೇಕು ಎನ್ನುವಂಥದ್ದು. ಆತನು ಮಹಾಪುರುಷನಾಗಿ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ಆತನಿಗೆ ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಪಿತೃವಾದ ದಾವೀದನ ಸಿಂಹಾಸನವು ಆತನಿಗೆ ಕೊಡುವನು. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು ಎನ್ನುವಂಥದ್ದು. ಇಲ್ಲಿ ದೇವದೂತರು ಮರಿಯಳಿಗೆ ಬಂದು ವಿಷಯವನ್ನು ತಿಳಿಸ್ತಾ ಇದ್ದಾರೆ. ದರ್ಶನ ಆಕೆಗೆ ಎದುರೇ ಬಂದು ಆಕೆಗೆ ಹೇಳ್ತಾ ಇದ್ದಾರೆ, ಏನಂತ, ನಿನಗೊಬ್ಬ ಮಗ ಹುಟ್ಟುತ್ತಾನೆ ಅಂತ. ಆಕೆ ಗಾಬರಿ ಆಗಿಬಿಡ್ತಾಳೆ. ನಾನಿನ್ನೂ ಕನ್ಯೆ, ನಾನಿನ್ನೂ ಪುರುಷನನ್ನು ಅರಿತವಳಲ್ಲ, ನನಗಿನ್ನೂ ಮದುವೆ ಆಗಿಲ್ಲ, ಅದು ಹೇಗೆ ಸಾಧ್ಯ ಅಂತ ಕೂಡ ಆಕೆ ಪ್ರಶ್ನೆ ಮಾಡಿದಳು. ಆದರೆ ಅದು ಪವಿತ್ರಾತ್ಮನ ನೆರಳು ನಿನ್ನ ಮೇಲೆ ಬಿದ್ದು ನೀನು ಮಗನನ್ನು ಹಡೆಯುವಿ ಎಂದು ಇದು ಕೂಡ ಒಂದು ದೊಡ್ಡ ಸಾಕ್ಷಿಯಾಗಿದೆ. ಮತ್ತು ದೇವದೂತರು ಕುರುಬರ ಹತ್ತಿರ ಹೋಗಿ ರಾತ್ರಿಯಲ್ಲಿ ಕುರುಬರ ಹತ್ರ ಹೋಗಿ ದೊಡ್ಡ ಬೆಳಕು ಆ ಅಡವಿಯಲ್ಲಿ ಕಾಣಿಸಿಕೊಂಡು ಕುರುಬರಿಗೆ, ಹೆದರಬೇಡ್ರಿ, ನಿಮಗೆ ಮಹಾಶುಭ ಸಂತೋಷವನ್ನು ತಂದಿದ್ದೇವೆ, ಏಸು ಸ್ವಾಮಿ ಹುಟ್ಟುವವರಿದ್ದಾರೆ ಅಂತ ಅಲ್ಲಿ ಕೂಡ ಹೇಳಿರುವಂಥದ್ದನ್ನು ನಾವು ಈ ಸತ್ಯವೇದದ ಪುರಾವೆಗಳ ಮೂಲಕವಾಗಿ ಏಸು ಕ್ರಿಸ್ತನ ಜನನದ ಸಾಕ್ಷಿಗಳನ್ನು ನೋಡಿದ್ದೇವೆ. ಪ್ರತಿ ವರ್ಷವೂ ನಾವು ನೋಡುವವರಾಗಿದ್ದೇವೆ. ವರ್ಷ ಇದನ್ನು ಧ್ಯಾನ